ಹಾಯ್, ಇವತ್ತು ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ತಂಗಿ ಅಮ್ಮ 3 ಜನ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವರು ತುಂಬ ಪ್ರಸಿದ್ಧಿಯಾದಂತಹ ಡಾಕ್ಟರ್ ಶಂಕರೇಗೌಡ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ನನ್ನ ತಂಗಿ ಅವ್ರಿಗೆ. ಅಂಥದ್ದೇನೂ ಇಲ್ಲ, ಜಸ್ಟ್ ನಾರ್ಮಲಾಗಿ ಜಸ್ಟು ಹ್ಯಾಂಡಲ್ಲಿ ಒಂದು ಗುಳ್ಳೆ ಥರ ಆಗ್ತಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ 3 ಜನನು. ಎಲ್ರಿಗೂ ಗೊತ್ತು ಆಲ್ಮೋಸ್ಟ್ ಇವರು ಶಂಕರೇಗೌಡ ಅಂತಂದ್ರೆ 5 ರೂಪಾಯಿ ಡಾಕ್ಟರ್ ಅಂತ. ಬಟ್ ಇವಾಗ ಅದನ್ನು ತಗೊಳ್ಳಲ್ವಂತೆ. ನೋಡೋಣ, ಹೋಗಿ ವ್ಲಾಗ್ ಮಾಡ್ತೀನಿ. ಬಾಯ್ ಬಾಯ್. ಒಂಚೂರು ಸಣ್ಣ ಆಗಮ್ಮ, ಒಳ್ಳೆ ಇಷ್ಟು ದಪ್ಪ ಆಗಿದೆಯಲ್ಲ. ಹಿಂಗೆ ಇರಮ್ಮ, ನಿನ್ ಗುಂಡ್ಬಿಟ್ಟು ಹೆಂಗೆ ಇದೆಯಾ, ಚೆನ್ನಾಗಿದೆಯಾ, ಕುತ್ಕೊಂಡು ಜಾಗ ಸಣ್ಣಾಗಿರ್ಬೇಕು. ತುಂಬಾ ಫ್ಯಾಟ್ ಆಗಲ್ವಲ್ಲ, ನಾವೇನ್ ಮಾಡೋದು, ದಪ್ಪ ಇರೋರು ಏನಾದ್ರು ತಿನ್ಬೇಕು ಅಂಕಲ್. ಗಾಯ್ಸ್, ರಾಮನಗರದಿಂದ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಮಂಡ್ಯಗೆ. ಸ್ವಲ್ಪ ಹಂಗೆ ಫನ್ನಿಯಾಗಿ ಮಾತಾಡ್ಕೊಂಡು ಅಂದ್ರೆ ಇವಾಗ ಮನೆಗೆ ಹೋಗ್ತಿರೋದು. ಹೋಗ್ತಾ ಇದ್ದೀವಿ ಡಾಕ್ಟರ್ ಮನೆ ಹತ್ರ. ಏನ್ ಮಾಡ್ತಿಲ್ಲ ಗೈಸ್, ವಿಡಿಯೋ ಮಾಡ್ಕೊಂಡಿದ್ದು ನೋಡಿ. ಏನ್ ಮಾಡ್ಕೊಳ್ಳೋದು ಪಾಪ ನಮ್ಮ ತಂಗಿ ಹಿಂಗಾಗದೆ ನೋಡ್ಕೊಳ್ಳೋದು ಆಗ್ತಿಲ್ಲ. ವಿಡಿಯೋ ಮಾಡ್ಕೊಂಡಿರ್ತಾರೆ ಯಾವಾಗ ನೋಡವ್ವ, ಬೆಳಿಗ್ಗೆ ಎದ್ದೊಳಕ್ಕಾಗ್ದಿರಂತ ಕಷ್ಟ ಬಂದ್ಬಿಟ್ಟದೆ. ಬೆಳಿಗ್ಗೆ ಬೇಗ ಗೈಸ್ ಬಂದ್ವಿ ನಮ್ಮ ಶಂಕರಪ್ಪನ ಮನೆ ಹತ್ರ, ಶಂಕರೇಗೌಡರು ಸರ್ ಮನೆ ಹತ್ರ. ಇವಾಗ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರಿಗೋಸ್ಕರ. ಇನ್ನೂ ಬಂದಿಲ್ಲ ಸರ್. ಇವಾಗ ನಮ್ಮಮ್ಮ ಟೋಕನ್ ತಗೊಳ್ಕೊಂತ ಹೋಗ್ತಿದ್ದಾರೆ. ಫೈನಲಾಗಿ ನಮ್ಮ ಶಂಕರೇಗೌಡರು ಸರ್ ಬಂದರು ನೋಡಿ, ತುಂಬ ಖುಷಿ ಆಯಿತು. ಇವಾಗ ಬಂದರು ಶಂಕರೇಗೌಡ ಸರ್. ನಮ್ಮದು 58, 59ನೇದು ಟೋಕನ್ನು. ನಮ್ಮ ಅಮ್ಮಂದೊಂದು, ನನ್ನ ತಂಗಿದೊಂದು. ಯಪ್ಪ, ಇವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂದರೆ, ನಮ್ಮ ಮಂಡ್ಯದವರೆಲ್ಲ ಇವ್ರಿಗೆ ಫುಲ್ಲು ಫಿದಾ. ಆ್ಯಕ್ಚುಲಿ ಏನಂದರೆ ಇವ್ರ ಮೇಲೆ ಒಂದು ಫಸ್ಟು ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಇನ್ನೇನು ಸತ್ತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟೆಲ್ಲ ಸುದ್ದಿ ಒಪ್ಪಿಸ್ಬಿಟ್ಟಿದ್ರು. ಬಟ್ ಅದೊಂದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಹಂಗೆ ಹುಷಾರಾಗಿದ್ದರು. ಒಂಚೂರು ವಿಷಯ ಬರೋಂಗಿಲ್ಲ, ಏನೇನೋ ಹೇಳ್ಬಿಟ್ಟಿರ್ತಾರೆ ಇವರು ಜನಗಳು. ಅಪ್ಪ, ಅಷ್ಟು ಚೆನ್ನಾಗಿರೋ ಡಾಕ್ಟರ್ನ ಇನ್ನೂ ವಯಸ್ಸು ಆಗಿಲ್ಲ, ಇನ್ನೂ ಚೆನ್ನಾಗಿ. ಸಣ್ಣ ಆಗಮ್ಮ. ಅಮ್ಮ ನೀನು ಸಣ್ಣ ಆಗಿಲ್ಲ, ನಾನು ಹೊಂಟೈತೀನಿ ನೋಡಿ. ಈಗ ಇವಾಗೆ ಸಣ್ಣ ಆಗಮ್ಮ. 5 ವರ್ಷದಲ್ಲಿ ಈಗ 5 ಎಣಿಸ್ತೀನಿ, ನೀನು ಸಣ್ಣ ಹೆಂಗಿದ್ದೀವಿ ನೋಡು, ಎಷ್ಟು ದಪ್ಪದಲ್ಲಿ ಕೂತಿದ್ದೀವಿ ನೋಡಿ, ಎಷ್ಟು ದಪ್ಪ. ಅಮ್ಮ ನಿಂದ ಹೋಗು, ಎಲ್ಲರೂ ದಪ್ಪಿಗೆ ಅವ್ರೆ. ನಮ್ಮ ಅಮ್ಮ ಸಣ್ಣಕ್ಕೆ ಹೇಳ್ಬೇಕಂದ್ರೆ ಅಮ್ಮ ಓಲಿ ಹೆಂಗಿರ್ತದ ಗೊತ್ತಾ, ಹಿಂಗೆ ನೋಡ್ಕೊಂಡು ಹೋಯ್ತಾರೆ. ಎಷ್ಟು ದಪ್ಪ ಅಂಡು ಅಷ್ಟು ಹಿಡ್ಕೊಂಡು ಹಿಂಗೆ ನಡ್ಕೊ ಹೋಯ್ತಾರೆ. ದಪ್ಪ ಇಲ್ಲ ಕಣಮ್ಮ, ಆದ್ರೆ ಒಂಚೂರು ಸಣ್ಣ ಆಗು. ಸಣ್ಣಕ್ಕಿದ್ರೆ ಹೆಲ್ದಿ ಆಗಿರ್ತಾರೆ. ನೀನ್ ನೋಡಿ ಹೆಂಗಿದ್ದಿ. ಏನ್ ಮಾಡ್ಬೇಕು ಈಗ? 5 ಎಣಿಸ್ತೀನಿ, ಬೇಗ ಸಣ್ಣ ಆಗು. ಬಟ್ಟೆ ತಕ್ಕ ಸತ್ಕೊಬಿಟ್ಟು ಸಣ್ಣ ಆಗ್ಬಿಡಮ್ಮ. ಬೇಗ ಸಣ್ಣ ಆಗು. ನನ್ನಷ್ಟಪ್ಪ ಆಗಮ್ಮ ನೀನು. ಅಮ್ಮ ನನ್ನಷ್ಟಪ್ಪ ಆಗಮ್ಮ. ಈ ಬಟ್ಟೆ ಹಾಕೋ, ಆ ಬಟ್ಟೆ ಹಾಕೊಂಡು ಆ ಅಜ್ಜಿ ನೋಡ್ತಾವ್ರೆ. ಅಮ್ಮ ಸಣ್ಣಾಗಮ್ಮ. ನಿಂಗಿನ್ ತಪ್ಪಾಗಿರೋರು ಅವರೇ. ನೀನು ಒಂಚೂರು ಸಣ್ಣ ಆದ್ರೆ ಚೆನ್ನಾಗಿ ಕಾಣ್ತಿದ್ದಿ. ನನ್ನಂಗೆ ಕಾಣ್ತಿಲ್ಲ ನೀನು. ನನ್ನ ವಿಷಯಕ್ಕೆ ಯಾಕೆ ಬಂದಿ ಅಂತ. ಅವಳು ಓದಿಕೆ ಅಂತ ಇದ್ದ ಅವಳು. ನಾ ಸಣ್ಣಕ್ಕೆ ಅಂದ್ಬಿಟ್ಟು ಚೆನ್ನಾಗಿ ಕಾಣಕ್ಕಿಲ್ಲ ಅಂದ್ಬಿಟ್ಟು ನನಗೆ ನೀವು ಚೆನ್ನಾಗಿದ್ರು ಇನ್ನೇನಪ್ಪ, ಅವ್ರದ್ದು ಮುಗೀತು. ನೀನು ಸಣ್ಣಾಗಿ ನೀನು ಚೆನ್ನಾಗಿದ್ರೆ ನಿಮ್ಮನ್ನೇ ನೋಡ್ಕೊಂಡು ಕಾಲ ಮಾಡ್ತಾಳವ. ನೀ ಒಂಚೂರು ಸಣ್ಣ ಆಗ್ಬೇಕು. ನಮ್ಮ ಅಮ್ಮ ಆದ್ರೆ ಒಳಕಂದ್ ಬಸ್ತೆ ಏನು ತಪ್ಪ ಇಲ್ಲವ.
ಸರಿಯಾಗಿದ್ದಾಳ ಸಣ್ಣ ಆಗುವಂತಲ್ಲ ಏನೋ ಮಾಡೋಣ. ಅಜ್ಜಿ ಹೇಳ್ತಾರೆ ಸರಿಯಾಗಿದ್ದಾರಂತೆ ನಮ್ಮಮ್ಮ. ಸಣ್ಣನಿಲ್ಲ ತಪ್ಪನಿಲ್ಲ ಕರೆಕ್ಟ್ ಆಗಿದ್ದೇನಂತೆ. ಕರೆಕ್ಟಾಗಿ ಅವಳ ಬಿಡವ ಹೋಗ್ಲು ಬಿಟ್ರಿ ಇವಾಗ ನಿನ್ನ. ದಪ್ಪಾಗ ಸರಿ ಐತಿದೆ ನೋಡಿ ನನ್ನೇ ದಪ್ಪಾಗು ಅಂತ ಹೇಳ್ತಾರೆ. ದಪ್ಪ ಆಗೋ ಸರಿ ಐತಿ. ನೀನ್ ಚೆನ್ನಾಗಿ ಕಾಣ್ತಿದೆ. ಎಲ್ರು ನಮ್ನೇ ನೋಡ್ತಾವ್ರಿ. ಆಫ್ ಮಾಡು. ಯಾಕೆ ಆಫ್ ಮಾಡಾನೆ ನೋಡ್ಲಿ ಬಿಡು. ಸಾಕು ಬಿಡು. ಏನ್ ಮಾಡಿದಾರೆ ಯಾವಾಗ ಮಾಡಿದಾರೆ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ನಮ್ಮ ಮುದ್ದು ಮಿಂಚು ಮಾಡಿ ಏನು ಮಾಡ್ತಿದ್ದಾರೆ ನೋಡಿ. ಮುದ್ದು ಮಿಂಚು ಹಾಂ ಕಟ್ಟಾಕ್ಬಿಟ್ಟಿದ್ದೀನಿ. ಬಿಚ್ಲಿ ಅಂತ ಏನೇನು ನೋಡ್ಕೊಂಬರ್ತಾಳೆ. ಮನೆಯಲ್ಲೇ ಇರಲ್ಲ, ಎಲ್ಲಿ ಬೇಕಲ್ಲಿ ಹೊಗಡೋಗ್ಬಿಡೋದು. ಆ ಕಿಟಕಿ ಬಾಗಿಲು ತೆಗೆದ್ರೆ ಸಾಕು ಹೊಡೋಗ್ಬಿಡ್ತಾಳೆ. ಹಂಗೇನೆ ಮುಖ ಹೊಡೋಗ್ಬಿಡಕ್ಕೆ ಹಂಗೇನೆ ಬೇವರ್ಸಿಗೆ ಬಂದು ತಾವಿಂದ ಹುಡುಕಿ ಸಾಕಾಗೈತಿ ಇವಳನ್ನ. ಅದಕ್ಕೆ ಕಟ್ಟಾಕಿದ್ದೀನಿ. ಬಿಚ್ಲಿ ಅಂತ ಮಳ್ಳಿ ಹಂಗೆ ಮಲ್ಗೋಳೆ. ಏನೂ ಗೊತ್ತೇ ಇಲ್ಲ ಇವಳಿಗೆ. ಮಕ್ಳನ್ನ ಬಿಟ್ಬಿಟ್ಟು ಎಲ್ಲೇ ಹೋಗೋದು ನೀನು? ಎಲ್ಲೋಗೋದು ನೀನು ಮಕ್ಳನ್ನ ಬಿಟ್ಟು? ಓ ನೋಡು ನಿನ್ನ ಮುದ್ದು ಮಗಳು ಎಷ್ಟು ಚೆನ್ನಾಗಿದ್ದಾಳೆ. ಇವಳನ್ನ ಬಿಟ್ಟು ಎಲ್ಲೋಗೋದು ನೀನು? ಎಲ್ಲೋಗೋದು ನೀನು ಬೇವರ್ಸಿ ಮುಂಡೆ? ಇನ್ನೊಂದ್ಸಲ ಹೋಗಿ ನಿಂಗೆ ಮಾಡ್ತೀನಿ. ನಿಂಗೆ ತುಂಬ ಮಿಸ್ ಮಾಡ್ಕೊಂಡಿರ್ತೀನಿ ನಾನು. ಆಚೆ ಹೋಗಿ ಬಂದರೆ ಸಿಗೋದೇ ಇಲ್ಲ ಮೇಡಮ್. ಎಲ್ಲೆಲ್ಲ ಹೋಗ್ಬಿಟ್ಟಿರ್ತಾಳೆ ನೋಡಿ. ಇವಳು ಅಲ್ಲಿ ಕುಡಿತಾವಳೆ. ಕೊಟ್ರೆ ಏಟ ಮಿಂಚು ನಿಂಗೆ ಬಂದ ತವಿಂದ ಹುಡುಕಿದೇವಿ ಗೈಸ್. ಸಿಕ್ಕೇ ಇಲ್ಲ ನನ್ನ ಮಗುಂದು. ನನ್ನ ಮುದ್ದು ಮಗು. ಇಂಥ ಮುದ್ದು ಮಕ್ಳು ಬಿಟ್ಬಿಟ್ಟು ಹೆಂಗೆ ಹೋಗಕ್ಕೆ ಮನ್ಸು ಬರುತ್ತೆ ಅವಳಿಗೆ? ಹೆಂಗೆ ಬರುತ್ತೆ ಮನ್ಸು ಅಲ್ವ ಮಗಳೇ? ನಿಮ್ಮ ಮಮ್ಮಿಗೆ ಹೇಳು ನಾನು ಬಿಟ್ಬಿಟ್ಟು ಎಲ್ಲ ಹೋಗ್ತೀಯ ನೀನು ಅಂತ. ಮಾತು ಚೆನ್ನಾಗಿ ಕೇಳ್ತೀನಿ ನೀನು. ಕಣ್ಣ ಮುಚ್ಕೊಂಡು ನಿದ್ದೆ ಮಾಡ್ತಾಳೆ ಹಂಗೇನೆ ಮಾತು ಕೇಳ್ಕೊಂಡು. ಒಬ್ಬೊಬ್ಬ ನೋಡಿ ಹೆಂಗೆ ಮಾಡ್ಕೊಂಡವಳೆ ನೋಡಿ. ಮಮ್ಮಿ ಬಂದೈತೆ ನೋಡು. ಮಮ್ಮಿ ಬಂದೈತೆ. ನಾನು ಇವ್ರಿಗೋಸ್ಕರ ಹತ್ಕೊಂಡೆಲ್ಲ ಹುಡುಕಿದ್ದೀನಿ ರೋಡಲ್ಲೆಲ್ಲ ಮಿಂಚು ಅಂತ ಕರ್ಕೊಂಡು. ಗೂಬೆ ಮುಂಡೆ ಬಾ ನಿಂಗೆ ಮಾಡ್ತೀನಿ. ಬಿಚ್ಚೋದೇ ಇಲ್ಲ ಕಟ್ಟಿವತ್ತು. ಬಿಚ್ಚೋದೇ ಇಲ್ಲ ನಿಂಗೆ. ಇನ್ನು 1 ತಿಂಗಳು ಗಂಟೆ ಬಿಚ್ಚಲ್ಲ ನಿನ್ನ ಗೂಬೆ. ಎಷ್ಟು ಹಿಂಸೆ ಕೊಡ್ತಾಳೆ ನನಗೆ ನೀನು? 10 ಗಂಟೆ ವೆಯ್ಟ್ ಮಾಡ್ಬೇಕಾ ನಾನು? ನೋಡು ಚೆನ್ನಾಗಿ ನೋಡು ಚೆನ್ನಾಗಿ. ಗೂಬೆ ಮುಂಡೆ ಇಷ್ಟೊಂದು ಹೊಟ್ಟೆ ನನಗೆ ನೀನು. ಬಂದು ತವಿಂದ ಹುಡುಕಿ ಸಾಕಾಗೈತೆ ಅವಳನ್ನ. ಏನು ಬೇಡ ಅನ್ಸ್ಬಿಡ್ತತೆಗೆ. ಲೈಫೇ ಬೇಡ ಅನ್ಸ್ಬಿಡ್ತತೆಗೆ ಇವಳಿಲ್ಲ ಅಂದ್ರೆ. ಡಾಲ್ ಫೇಸ್ ನೋಡಿ. ಡಾಲ್ ಫೇಸ್ ಹೆಂಗೈತೆ? ಡಾಲ್ ಫೇಸು ನೋಡಿ. ಡಾಲ್ ಫೇಸು ಹೋಗ್ಬೇಡ ಮಗಳ ಹಂಗೆಲ್ಲ ನೀನು. ನಾನು ಬಿಟ್ಟೋಗಕ್ಕೆ ನಿಂಗೆ ಹೆಂಗೆ ಮನ್ಸು ಬರುತ್ತೆ? ನಿಂಗೆ ಹೆಂಗೆ ಬರುತ್ತೆ ಮನ್ಸು ನಿಂಗೆ ನಾನು ಬಿಟ್ಟೋಗಕ್ಕೆ? ಆಯಿತು ಹೋಗ್ಬೇಡ ಬೈಯಲ್ಲ. ಹೋಗ್ಬೇಡ ಹೋಗ್ಬೇಡ. ಸೀರಿಯಸ್ಗಳು ಅಂದ್ರೆ ನಂಗೆ ಇರೋಕ್ಕೆ ಮನ್ಸಾಗಲ್ಲ ಮನೇಲಿ. ಇವಳಿಗೋಸ್ಕರ ಮನೆ ಬಾಗಿಲು ತಗೊಂಡು ಕೂತಿದ್ದೀನಿ. ಎಷ್ಟಾಯ್ತು ಗೊತ್ತಾ ಟೈಮು? 10:56 11 ಗಂಟೆ ಆಯಿತು. ನೆಕ್ಕು ಮಕ್ಕಳು ಚೆನ್ನಾಗಿ ನೆಕ್ಕು. ಮೊನ್ನೆ ಇನ್ನೊಂದ್ಸಲ ಹೋಗ್ಬೇಡ ಮಗಳ. ಮುದ್ದು ಮಗಳ ಹೋಯ್ತಾ ಇನ್ನೊಂದ್ಸಲಿ? ಹೋಗ್ಬೇಡ ಆಯ್ತಾ? ಏನು ಹೋಗ್ತಿದ್ಯಾ ನೀನು? ಟೆರೆಸ್ ಮೇಲೆ ಪಕ್ಕದ ಬಿಲ್ಡಿಂಗ್ ಹೋಗ್ತಾಳೆ. ಯಾರು ನೋಡಕ್ಕೆ ಹೋಗ್ತೀಯ ನೀನು? ಯಾರು ನೋಡಕ್ಕೆ ಹೋಗ್ತೀಯಾ? ಇಲಿ ಮರಿ ಸಿಕ್ಕೈತಾ? ಇಲ್ಲ ಅಂದರೆ ಇನ್ನೊಂದು ಪರ್ಷಿಯನ್ ಹುಡುಗಕ್ಕೆ ಯಾರು ಸಿಕ್ಕೈತಾ ನಿಂಗೆ? ನನ್ನ ಬಿಟ್ಟು ಹೋಗೋಕ್ಕೆ ನಾವೇ ತಗೊಬರ್ತೀವಿ ಬಿಡು ನಿಂಗೋಸ್ಕರ. ಹೊಸ ಹುಡುಗನ ಕ್ಯಾಟ ನಿಂಗೋಸ್ಕರ ತಗೊಬರ್ತೀನಿ. ನೀನು ಮನೆ ಬಿಟ್ಟು ಹೋಗ್ತೀಯ ಅಂದರೆ ಹೇಳ್ಬಿಡು ಫಸ್ಟೇ. ಆಯ್ತಾ? ಆಯ್ತು. ಸಿರಪ್ ಹಾಕ್ಸ್ಕೊಂಡವಳೆ. ಪಾಪ ಆದ್ಮೇಲೆ ಸ್ವಲ್ಪ ವೀಕ್ ಆಗೋಳೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡೋಗಿ ಸಿರಪ್ ಎಲ್ಲ ಬರ್ಸ್ಕೊಂಡು ಬಂದು ಹಾಕಿದ್ದೀನಿ. ಸಿರಪ್ ಎಲ್ಲ ಡೈಲಿ ಹಾಕ್ತಾ ಇದ್ದೀನಿ. ಇವಳು ಸಿರಪ್ ಹಾಕ್ಸ್ಕೊಂಡು ಹುಷಾರಿಲ್ದಿರೋ ಟೈಮಲ್ಲಿ ಇವಳು ಹೋಗ್ಬೇಕು ಆಚೆಗೆ. ಅಂಥದ್ದು ಏನು ಸಿಕ್ತಿದೆಯೋ ಗೊತ್ತಿಲ್ಲ ಇವಳಿಗೆ ಆಚೆ. ಬಾಲ ನೋಡು ಬಾಲನ ಕೊಟ್ರೆ ಏಟಾ. ಡೈಲಿ ಹುಷಾರಿಲ್ಲ ಗೈಸ್. ಇವಳಿಗೆ ಮಲ್ಟಿವಿಟಮಿನ್ ಸಿರಪ್ ಹಾಕ್ತಾ ಇದ್ದೀನಿ. ಸ್ವಲ್ಪ ವೀಕ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು, ಪಾಪುಗಳಿಗೆ ಹಾಲು ನೀಟಾಗಿ ಬರಲಿ ಅಂತ ಅಂದ್ಬಿಟ್ಟು ಮೊನ್ನೆ ಹೋಗಿ ಹಾಸ್ಪಿಟಲ್ ಅಲ್ಲೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಇವಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು, ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿದ್ರೆ ಇವಳು ಈ ಥರ ಕೆಲಸ ಮಾಡೋದು. ಗೂಬೆ ಮುಂಡೆ, ಮುದ್ದು ಮುಂಡೆ. ನಂದೇ ದೃಷ್ಟಿ ನನ್ನ ಮಕ್ಳಿಗೆ. ಹಂಗೆಲ್ಲ ಹೋಗ್ಬೇಡ ಮಿಂಚುಮ್ಮ. ಇನ್ನೊಂದ್ಸಲಿ ಹಂಗೆಲ್ಲ ಹೋಗ್ಬೇಡ ಆಯ್ತಾ? ನಿನ್ನ ಕಟ್ಟಂತೂ ಬಿಚ್ಚಲ್ಲ ಬಿಡು. ಇನ್ಮೇಲೆ ಹೋಗೋಕ್ಕೆ ಚಾನ್ಸೇ ಇಲ್ಲ ನೀನು. ಓಕೆ
ಬಾಯ್ ಮಾಡಿಬಿಡು, ಹೋಗ್ಬಿಡೋಣ, ಮಲ್ಕೊಬಿಡೋಣ ಇಬ್ರು, ಮಲ್ಕೊಳ್ಳೋಣ. ಓಕೆ ಗಾಯ್ಸ್, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಆಲ್ ಆಫ್ ಯು, ಲವ್ ಯು ಆಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಾಯ್ತಾ ಇರ್ತೀನಿ ನಿಮ್ಮ ಸಪೋರ್ಟಿಗೋಸ್ಕರ. ಗುಡ್ ನೈಟ್, ಲವ್ ಯು ಆಲ್, ಬಾಯ್ ಬಾಯ್.